ಸ್ವಲ್ಪ ಸೈಡ್ ನಾ ಫೋನ್ ಹಿಂದೆ ಬರ್ಬೇಕು ದಯವಿಟ್ಟು ನೀವೇ ಕಾಣ್ಸರ್ ನಾವೇನು ಸರ್ ಈಗ ಹಿಂಗೆ ಹಿಂಗೆ ಬಂದ್ಬಿಡ್ತಾರೆ ಹದಿನೇಳನೇ ತಾರೀಕು ಅಂದರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ವಿ. ಅದಾದ ನಂತರ ನಾಳೆದಿಂದ ಶುರುವಾಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇನು ತೀರ್ಮಾನ ಮಾಡಿದ್ವಿ ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ತೀವಿ. ಈಗ VIP ಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30 ಇಂದ 9:30. ಮತ್ತು ಅವ್ರು ಹೇಗೆ ಬರ್ತಾರೆ ಅಂತ ನೋಡಿಕೊಂಡು ಬೇಕಾದ್ರೆ ಸಾಯಂಕಾಲನೂ ಕೂಡ ಫಿಕ್ಸ್ ಮಾಡ್ತೀವಿ. ಆದರೆ ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂಥ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗೋಂಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30 ಇಂದ 9:00ವರೆಗೆ ಅವ್ರಿಗೆ ಸಪ್ರೇಟ್ ಬಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರ್ತಾರೆ. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30 ಇಂದ 9:00 4 ಅವರ್ ಅವ್ರಿಗೆ ಅವಕಾಶ ಮಾಡ್ತೀವಿ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIP MLAಗಳು, ಜಡ್ಜ್ಗಳು, ಮಿನಿಸ್ಟರ್ಗಳು ಅವ್ರದ್ದಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಬಿಡ್ತೀವಿ. ಲೆಟರ್ ತೊಗೊಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ಥರನ ಕೆಳಗಡೆ ಲಲಿತ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸು ಅಲ್ಲಿಂದ ಬಸ್ಸಲ್ಲಿ ಬರ್ತಾರೆ. ಪ್ರಶ್ನೆ ಇರುವಂಥದ್ದು ಈಗ MLAಗಳು VIP ಹೆಸರು ಹೇಳ್ಕೊಂಡು ಅವ್ರ ಕಡೆಯವರು ಅಂತ ಬರೋರು ಏನು ಮಾನದಂಡ ಅಂತ ಇಲ್ಲಿ ಅವ್ರಿಗೆ ಹೆಸರು ಹೇಳ್ಕೊಂಡು ಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ರೆಫರೆನ್ಸಿಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದ್ದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ನೋಡಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ. ಅಲ್ಲ ಏನಾಗುತ್ತೆ ಅಂತಂದರೆ 300 ರೂಪಾಯಿ ಟಿಕೆಟ್ ನಾವು ಹಿಂದೆ ಮಾಡಿದಾಗ ಅವ್ರಿಗೂ ಮತ್ತು ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದು ಕಡೆ ಸೇರ್ತಾಯಿದ್ರು. ಅಲ್ಲಿ ಭಾಳ ಕ್ಲಾಶ್ ಆಗ್ತಾಯಿತ್ತು. ಮತ್ತು 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗೆ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಬೇಕಾದ್ರೆ ಮಾಡ್ತೀವಿ. ಕಂಬಳದ ವಿಚಾರ ಭಾಳ ದೊಡ್ಡ ಚರ್ಚೆ ಆಗ್ತದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾರೆ. ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿರೋದನ್ನು ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನು ಸೇರಿಸ್ಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಗೊತ್ತಾ, ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದ್ದಾವೆ, ಅದನ್ನು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತು ಅನ್ನೋದು ಗೊತ್ತಿರೋ 100 ಮರಗಳನ್ನು ಕಟ್ ಮಾಡಿ ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದಂಗೆ ಕಂಬಳನ ನಡೆಸಬೇಕು ಅಂತ ಏನೋದು ಸೂಚನೆ ಬಂದರೆ ಪರಿಸರಕ್ಕೆ ಹಾನಿ ಆಗದಂಗೆ ಎಲ್ಲ ವ್ಯವಸ್ಥೆ ಮಾಡಿ ತೀರ್ಮಾನ ಮಾಡಲೇಬೇಕು. ಇನ್ನು ಮುಖ್ಯಮಂತ್ರಿಗಳನ್ನು ಕೆಲವರು ಆತಂಕ ಏನು ಅಂತಂದ್ರೆ ಈ ವರ್ಷ ಮಾತ್ರ ಆಡ್ತಾರೆ, ಇಡೀ ದಸರಾಗೆ ಅದನ್ನು ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆತಂಕ ಇದೆ. ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ.
ಈ ಸರಿ ಕಂಬಳನೂ ನಮ್ಮ ಮೈಸೂರು ಜನ ನೋಡಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತೀವಿ. ಯಾಕಂದ್ರೆ ಬರೀ ರಾಜಕಾರಣ ಮಾತಾಡೋಕ್ಕೆ ಸಂಘ ಸಂಸ್ಥೆಗಳು ಕೂಡ ವಿರೋಧ ಇದ್ದಾರೆ, ಅಂದ್ರೆ ಜನಗಳ ಭಾವನೆ ಬೇರೆ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತ ಇಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾಡ್ತೀವಿ.